ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಕಳ್ಳತನ ಆಗಿದೆ. ಬಾರ್, ಹಾರ್ಡ್ವೇರ್ ಶಾಪ್, ಆಟೋಮೊಬೈಲ್ ಅಂಗಡಿಗಳ ಶಟರ್ ಅನ್ನು ಮುರಿದು ಒಳನುಗ್ದಂತಹ ಖದೀಮರು ಸಾವಿರಾರು ರೂಪಾಯಿ ನಗದನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಡಾಕ್ಟರ್ ಮೂರು ಕಾಲಕೊರ ಅಲ್ಲಿ ಡಾಕ್ಟರ್ ಮುಳಿದ ಕಾಲಕೊರ ಅದೇ ಭಾನುವಾರ ರಾತ್ರಿ ನಾವು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀವಿ. ಭಾನುವಾರ ರಾತ್ರಿ 1 ಗಂಟೆಗೆ ಕಳ್ಳತನ ಆಗಿರ್ತದೆ. ಮತ್ತು ಸೋಮವಾರ ಬೆಳಿಗ್ಗೆ ಓಪನ್ ಮಾಡಿದಾಗ ನಮಗೆ ಈ ಥರ ಸೀಟ್ ಓಪನ್ ಮಾಡಿ ಇಳಿದಿರೋದು ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊತ್ತಾಗಿರ್ತದೆ. ಮತ್ತು ಇಲ್ಲಿ ಮತ್ತು ಹಾರ್ಡ್ವೇರ್ ಶಾಪಲ್ಲಿ ಕಳ್ಳತನ ಮಾಡಿದ್ದಾರೆ. ಅಲ್ಲಿಂದ ಆಟೋಮೊಬೈಲ್ಸಲ್ಲಿ ಕಳ್ಳತನ ಮಾಡಿದ್ದಾರೆ. ನಮ್ಮ ಅಂಗಡಿಲಿ ಒಂದು 3,000 ಕ್ಯಾಶ್ ಹೋಗಿದೆ. ಹಾರ್ಡ್ವೇರಲ್ಲಿ ಒಂದು 50,000 ಕ್ಯಾಶ್ ಹೋಗಿದೆ. ಆಟೋಮೊಬೈಲ್ಸಲ್ಲಿ ಒಂದು 10,000 ಕ್ಯಾಶ್ ಎತ್ತಿದ್ದಾರೆ. ಇದು ಸಾಯಿಬಾಬಾ 80 ಬಿಟ್ ರೋಡು, ಸಾಯಿಬಾಬಾ ಟೆಂಪಲ್ ನಿಯರು ಪ್ಯಾರಮೌಂಟ್ ಅಪಾರ್ಟ್ಮೆಂಟ್ ಆಪೋಸಿಟ್. ಪೊಲೀಸರು ಬಂದಿದ್ದರು, ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಹುಳಿಮಾವು ಸ್ಟೇಷನ್ ಪೊಲೀಸರು. ಪೊಲೀಸರು ರೌಂಡ್ಸ್ ಇರ್ತದೆ, ಯಾವಾಗಲೂ ಆಗಿಲ್ಲ. ಈ ಫಸ್ಟ್ ಟೈಮ್ ಈ ಥರ ಆಗಿದೆ. ಅಂದರೆ ಒಬ್ಬರೇ ಬಂದಿದ್ದಾರೆ. ಅವರು ಎಳ್ದಿರೋದು ಒಬ್ಬರೇ ಒಳಗಡೆ. CC ಕ್ಯಾಮ್ರಾದಲ್ಲಿ ನೋಡಿದಾಗ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬಾಟ್ಲು ಒಂದು 2 ಬಾಟ್ಲು ಎತ್ತಿದ್ದಾರೆ.